ಕಂದಾಯ ಅಧಿಕಾರಿಗಳ ವಿರುದ್ಧ ಗೌಡೇಟಿ ಪ್ರಭಾಕರ್ ಗಂಭೀರ ಆರೋಪ. ಸರ್ಕಾರ ಇನಾಮ್ ಲ್ಯಾಂಡ್ ಕೊಟ್ಟಿರುತ್ತೆ ಅಂದ್ರೆ ಅವನು ಕೃಷಿ ಮಾಡ್ಕೊಂಡು ಅದರಲ್ಲಿ ಆದಾಯ ಪಡ್ಕೋಬೇಕೆ ಬಿಟ್ರೆ ಅದನ್ನ ಖಾತೆ ಮಾಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಇವನ್ ಖಾತೆ ಮಾಡಿಸ್ಕೊಂಡು ಇವತ್ತು ಮಾರಾಟ ಮಾಡಿದ್ರೆ ಕೋಟೆಗಳಿಗೆ ನಾಳೆ ಬಂದು ಪೌರತ್ಯ ಮಾಡೋರು ಯಾರು, ತೋಟಿ ತಲವಾರಿಕೆ ಮಾಡೋರು ಯಾರು? ಪಾವಗಡ ತಾಲೂಕಿನ ತಹಶೀಲ್ದಾರ್ ಮತ್ತು ಆರ್ಐವಿಎಗಳು ಇನಾಮ್ ಜಮೀನು ಪರಭಾರೆ ಹಾಗೂ ಸಂಬಂಧಪಟ್ಟಂತ ಮೂಲ ದಾಖಲಾತಿಗಳನ್ನು ತಿದ್ದುವ ಮೂಲಕ ಅಕ್ರಮವಾಗಿ ಈ ಒಂದು ಕಾರ್ಯ ನಡೆಸಿ ಭ್ರಷ್ಟಾಚಾರಿಗಳಾಗಿದ್ದಾರೆ. ಇವರ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಬಿಜೆಪಿ ಮುಖಂಡ ಗೌಡೇಟಿ ಪ್ರಭಾಕರ್ ಗಂಭೀರ ಆರೋಪ ಮಾಡಿದ್ದಾರೆ. ಇವರು ಪಾವಗಡ ಪಟ್ಟಣದ ಅಗ್ರಿಗೋಲ್ಡ್ ಲೇಔಟ್ ಸಮೀಪದಲ್ಲಿರೋ ಕಚೇರಿ ಒಂದರಲ್ಲಿ ಶನಿವಾರ ಏರ್ಪಾಟ್ ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಕಸಬಾ ಹೋಬಳಿಯ ಕನಕಪುರ ಗ್ರಾಮದ ಸರ್ವೆ ನಂಬರ್ 152ರಲ್ಲಿನ ಜಮೀನಿನ ವಿಷಯದಲ್ಲಿ ಕಂದಾಯ ಅಧಿಕಾರಿಗಳು ಭ್ರಷ್ಟಾಚಾರ ಎಸಗಿದ್ದಾರೆ. ಇವರು ಕರ್ನಾಟಕದ ಭೂಮಿಗೆ ಆ ಸಂಬಂಧಪಟ್ಟಂತ ಸ್ಥಳೀಯ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಆದರೆ ಆಂಧ್ರ ಪ್ರದೇಶದ ವಂಶವೃಕ್ಷವನ್ನ ಆಧಾರವಾಗಿಟ್ಕೊಂಡು ಅಕ್ರಮವಾಗಿ ಬೇರೆಯವರಿಗೆ ಹೆಸರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ಸಹಿ ಹಾಕಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ರವಾನೆ ಕೂಡ ಮಾಡಿದ್ವಿ. ನಮ್ಮ ದೂರಿನ ಮೇರೆಗೆ ಜಿಲ್ಲಾಧಿಕಾರಿಗಳು ದಾಖಲೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಎಸಿ ಅವರಿಗೆ ಪತ್ರದ ಮೂಲಕ ಸೂಚನೆ ನೀಡಿದ್ರು. ಆದರೆ ಇಲ್ಲಿಯವರೆಗೂ ಎಸಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಕೂಡಲೇ ಜಿಲ್ಲಾಧಿಕಾರಿಗಳು ಎಚ್ಚೆತ್ತು ಅನ್ಯಾಯ ಆಗಿರುವಂತಹ ರೈತರಿಗೆ ನ್ಯಾಯ ಕೊಡಿಸಬೇಕಾಗಿದೆ, ಇಲ್ಲ ಅಂದ್ರೆ ಮುಂದಿನ ಹಂತದಲ್ಲಿ ದೊಡ್ಡ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಕೊಡಮಡುಗು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಧರ್ಮಪಾಲ್, ಮಾದಿಗದಂಡೋರ ತಾಲೂಕು ಅಧ್ಯಕ್ಷ ಹನುಮಂತರಾಯಪ್ಪ, ಇನ್ನು ಬಿಜೆಪಿ ಮುಖಂಡರಾದ ಮಲ್ಲಿಕಾರ್ಜುನ, ಹನುಮಂತರಾಯಪ್ಪ, ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನರೇಶ್ ಅನ್ನೋನು ಲೆಕ್ಚರರ್, ಇವನು ಗುಡಬಂಡೆನಲ್ಲಿ, ಗುಡಬಂಡೆ PU ಕಾಲೇಜಿನಲ್ಲಿ ಲೆಕ್ಚರರ್. ಎಲ್ಲಿ ಆಂಧ್ರ ಪ್ರದೇಶ ಗುಡಬಂಡೆ ಇಲ್ಲಿದೆಯಲ್ಲ ಮಡೇಶ್ವರ ತಾಲೂಕು, ಇವನು ಲೆಕ್ಚರರ್. ಇವರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಒಂದೊಂದು ಪಾಣಿಗೆ ಒಂದೊಂದು ವಂಶವೃಕ್ಷ ಹಾಕಿಸ್ಕೊಂಡು ಹಣ ಕೊಟ್ಕೊಂಡು ಎಲ್ಲ ಖಾತೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿನ ಪವನ್ ಕಲ್ಯಾಣ್ ಅವ್ರಿಗೆ ಲೆಟರ್ ಬರ್ದಿದ್ದೀನಿ. ಯಾರಿಗೆ? RDPR ಮಂತ್ರಿ ಪವನ್ ಕಲ್ಯಾಣ್ಗೆ ಲೆಟರ್ ಬರ್ದಿದ್ದೀನಿ. ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ದಯವಿಟ್ಟು ತಾವು ಅಂತ. ಯಾಕೆಂದ್ರೆ ಯಾರ್ದೋ ಜಮೀನು ಯಾರ್ದೋ ಹೊಡ್ಕೊಳ್ಳೋದಕ್ಕೋಸ್ಕರ ಯಾರ್ದೋ ಡಾಕ್ಯುಮೆಂಟ್ ಇಟ್ಕೊಂಡು ಬರ್ತಾರೆ ಅಂದ್ರೆ ಅದಕ್ಕೋಸ್ಕರ ನಾನು ಇದೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಪವನ್ ಕಲ್ಯಾಣ್ ಅವ್ರಿಗೆ, RDPR ಮಿನಿಸ್ಟರ್. ಇನ್ನೊಬ್ಬ ಲೆಕ್ಚರರ್ ಇದ್ದಾನಲ್ಲ ನರೇಶ್ ಅಂತ ಇದರಲ್ಲಿ ಮಣ್ಣಿನಲ್ಲಿ, ಅವನು ಕೂಡ ತನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಂತೆ ನಾರಾ ಲೋಕೇಶ್ ಅವ್ರಿಗೆ ಒಂದು ಪತ್ರ ಬರೆದಿದ್ದೀವಿ. ಇವ್ರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡ್ಬೇಕು ಇದನ್ನ. ಇನ್ನೊಬ್ರು ಮಂತ್ರಿ RDPR ಮಿನಿಸ್ಟರ್ ಇದಾರಲ್ಲ, ಒಬ್ಬ ನೋಟ್ರಿ ಮಾಡಿರ್ತಕ್ಕಂಥ ಸೈನ್ ಮೇಲೆ, ಅದು ಏನು 6 ವಂಶಾವಳಿ, ಇದ್ರ ಬೇಸ್ ಮೇಲೆ ಖಾತೆಗೆ ಮೂವ್ ಮಾಡ್ತಾರೆ. ಇದನ್ನ ನಾವು ಕ್ವಶನ್ ಮಾಡ್ತಾರೆ. ಇದೇ ನರಸಿಂಹಮೂರ್ತಿಯ ಮಗ ಬಂದು ಸುಭಾಷ್ ಶಾಸ್ತ್ರಿ ತಕರಾರು ಅರ್ಜಿ ಕೊಡ್ತಾರೆ ತಹಶೀಲ್ದಾರ್. ನೋಡಿ, ತಕರಾರು ಅರ್ಜಿ ಕೊಟ್ಟಾಗ ನಾವು EC ಇನ್ನೊಂದು ಎಲ್ಲ ಡಾಕ್ಯುಮೆಂಟ್ ನೋಡ್ತಾರೆ. ಒಂದ್ ನಿಮಿಷ ನೋಡಿ, 1950ರಿಂದ 2004 ತನಕ 2026 ತನಕ ನಾವು EC ತಗೊಂಡಿದ್ದೀವಿ. EC ನಲ್ಲಿ ಮೊದಲನೇ ಪ್ಯಾರದಲ್ಲೇ ಇದೆ ನೋಡಿ, ಸುಬ್ರಹ್ಮಣ್ಯ ಶಾಸ್ತ್ರಿಗಳವರ 4ನೇ ಮಗ ನರಸಿಂಹಮೂರ್ತಿ ಅನ್ನೋದಕ್ಕೆ, ನರಸಿಂಹಮೂರ್ತಿಯ ಮಗ ಸುಬ್ರಹ್ಮಣ್ಯ ಮಗ ನರಸಿಂಹಮೂರ್ತಿ ಅನ್ನೋದಕ್ಕೆ ಪಾವಗಡ ದಾಖಲೆ ಇದೆ. ಅವ್ರ ಬ್ರದರ್ಸ್ ಇವತ್ತು ಶನಿದೇವ್ರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಅರ್ಚಕರ ಕೆಲಸ ಮಾಡ್ತಿದ್ದಾರೆ. ವ್ಯಕ್ತಿ ಇದ್ರೂ ಕೂಡ ವ್ಯಕ್ತಿಗಳಿಲ್ಲ ಅಂತೇಳಿ ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಂಡು ಸೃಜನೆ ಮಾಡ್ಕೊಂಡು ಇದನ್ನ ಖಾತೆ ಮಾಡ್ತಾನೆ. ಗ್ರಾಮ ಆಡಳಿತ ಖಾತೆಗೆ ಮಂಜೂರು ಮಾಡ್ತಾನೆ. ನೋಡಿ, ನರಸಿಂಹಮೂರ್ತಿಯ 4ನೇ ಸುಬ್ರಹ್ಮಣ್ಯ ಶಾಸ್ತ್ರಿಯ 4ನೇ ಮಗ ನರಸಿಂಹಮೂರ್ತಿ ಅನ್ನೋದಕ್ಕೆ ಪಾವಗಡದವ್ರದ್ದು ವಂಶವೃಕ್ಷ ಇದೆ. ಅವ್ರ ತಂದೆ ಹೆಸರು ಕಂಠಪ್ಪ ಶಾಸ್ತ್ರಿ. ಸುಬ್ರಹ್ಮಣ್ಯ ಶಾಸ್ತ್ರಿಯ ತಂದೆ ಹೆಸರು ಕಂಠಪ್ಪ ಶಾಸ್ತ್ರಿ. ಕಂಠಪ್ಪ ಶಾಸ್ತ್ರಿಯ ಮಗ ಸುಬ್ರಹ್ಮಣ್ಯ ಶಾಸ್ತ್ರಿ. ಸುಬ್ರಹ್ಮಣ್ಯ ಶಾಸ್ತ್ರಿಯ ಮಗ ಸುಬ್ರಹ್ಮಣ್ಯ ಶಾಸ್ತ್ರಿ 7 ಜನ ಮಕ್ಕಳು. 7 ಜನ ಮಕ್ಕಳಲ್ಲಿ ನರಸಿಂಹಮೂರ್ತಿ 4ನೇವನು ಅನ್ನೋದಕ್ಕೆ ಈ ದಾಖಲೆ ಇದೆ, ನೋಡ್ತೀನಲ್ಲ ನಾನು, EC ನಲ್ಲಿದೆ. 4ನೇ ಮಗ ನರಸಿಂಹಮೂರ್ತಿ ಅನ್ನೋದಕ್ಕೆ ದಾಖಲೆ ಇದ್ದು ಶೇಷಶಾಸ್ತ್ರಿ ಅಂತ ಹಾಕೋತಾನೆ, ಅಧಿಹಾಸ ಮಾಡ್ಕೋತಾನೆ. ನೋಡಿ, ಇನ್ನೊಬ್ಬ ನರಸಿಂಹ ಭಟ್ಲು ಅಂತ ಇರೋದನ್ನ ನರಸಿಂಹ ಮೂರ್ತಿ ಅಂತ ಮಾಡ್ಕೋತಾನೆ. ಇದು 6ನೇ ವಂಶಾವಳಿ ಕೊಡ್ತಾನೆ ಇವನು. ಎಷ್ಟನೇ ವಂಶಾವಳಿ? 6 ತಲೆಮಾರಿನ ವಂಶಾವಳಿ ಕೊಡ್ತಾನೆ. ಈಗ ಅಪ್ಲಿಕೇಶನ್ ವಯಸ್ಸೆಷ್ಟು? 70 ವರ್ಷ. ಈ ನರಸಿಂಹಮೂರ್ತಿ ಮೂಲ ಒರಿಜಿನಲ್ ಓನರ್ ನರಸಿಂಹಮೂರ್ತಿಗೆ, ಪಾವಗಡದ ನರಸಿಂಹಮೂರ್ತಿಗೆ ಮಂಜೂರಾಗೋದು 65ರಲ್ಲಿ. 65ರಲ್ಲಿ ಮಂಜೂರಾತಿ ಆಗೋದು ಇವನು. ನರಸಿಂಹಮೂರ್ತಿಗೆ ಬಗರು ಕಮಲ್ ಮಂಜೂರಾಗ್ತದೆ ಜಮೀನು.
ಆದ್ರೆ ಈಗಿನ ಅಪ್ಲಿಕೇಶನ್ ವಯಸ್ಸೆಷ್ಟು 70 ವರ್ಷ. ಹಾಗಾದ್ರೆ ಇವನಿಗೆ 150 ವರ್ಷ. ಸುಬ್ಬಾ ಭಟ್ಲಿಗೆ 150 ವರ್ಷದಿಂದ ಜಮೀನು ಮಂಜೂರಾಯ್ತಾ ಇವನಿಗೆ? ಕೇಳಿ ದಯವಿಟ್ಟು, ನೀವು ಮಾಧ್ಯಮದವ್ರು ಮಾತಾಡ್ಬೇಕಿದ್ರನ್ನ. 150 ವರ್ಷದ ಹಿಂದಿನ ಇತಿಹಾಸ ತಗೊಂಡ್ ಬಂದು ಇದು ನರಸಿಂಹಮೂರ್ತಿ ಸುಬ್ರಹ್ಮಣ್ಯ ಶಾಸ್ತ್ರಿ ಇವನೇ ಅಂತೇಳಿ ಫೇಕ್ ಡಾಕ್ಯುಮೆಂಟ್ ಮೇಲೆ ಖಾತೆಗೆ ಮೂವ್ ಮಾಡ್ತಾನೆ. ಈ ಗ್ರಾಮ ಆಡಳಿತಾಧಿಕಾರಿ ಮಾಳಿಗಯ್ಯ ಅನ್ನೋಂಥ ಅಯೋಗ್ಯ ಏನೂ ದಾಖಲೆ ಪರಿಶೀಲಿಸದೆ ಖಾತೆಗೆ ಮೂವ್ ಮಾಡ್ತಾನೆ. ನೋಡಿ BAO ವರದಿ ಸಂಬಂಧಪಟ್ಟವರಿಗೆ ನಮೂನೆ 21 ಜಾರಿ ಮಾಡ್ತಾನೆ. ಇವನು ಎಷ್ಟು ತಗೊಂಡಿದ್ದ ಇವನು VA? RI ಎಷ್ಟು ತಗೊಂಡಿದ್ದಾನೆ? ತಹಸೀಲ್ದಾರ್ಗೆ ಎಷ್ಟು ಶೇರ್ ಹೋಗಿದೆ ಇದರಲ್ಲಿ? ದಯವಿಟ್ಟು ಹೇಳ್ಬೇಕು, ತಾವು ಮಾಧ್ಯಮ ಮುಖಾಂತರ ದಯವಿಟ್ಟು ಸ್ಪಷ್ಟಪಡಿಸ್ಬೇಕು ಇದನ್ನ. ನೋಡಿ VA ವರದಿ ಆಗ್ತಾನೆ ಇವನು. VA ಮೂಲ ಓನರ್ ಇದ್ರು ಕೂಡ, ಮೂಲ ಮಾಲೀಕ ಇದ್ರು ಕೂಡ ಯಾವುದೋ ಆಂಧ್ರ ಪ್ರದೇಶದಿಂದ ತಂದಿರುವಂತ ಡಾಕ್ಯುಮೆಂಟ್ಗೆ ಇವನು 21 ಜನರೇಟ್ ಮಾಡ್ತಾನೆ, 21 ಜನರೇಟ್ ಮಾಡ್ತಾನೆ. ಎಷ್ಟು ಧೈರ್ಯ ಇರ್ಬೇಕು ಇವನಿಗೆ? ಯಾವುದೇ ದಾಖಲೆ ಪರಿಶೀಲಿಸಿ, ಯಾರು ದಾಖಲೆ